ನಿರವಿಕ್ರಮ ಕುರಮೇ ದೇವ ಸರ್ವ ಕಾರ್ಯೇತು ಸರ್ವದ ಅಂತ ಹೇಳುತ್ತಾ ಹೇಳುತ್ತಿರ್ತೆ ಮಾತಾ ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ಹೌದು ನನ್ನಪ್ಪ ಪಂಚಮುಖದ ಪರಮೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಪೂಜಿಸುತ್ತಾ ಹೌದು ಪೂಜಿಸುತ್ತಾ ಪಂಚಮುಖದ ಪರಮೇಶ್ವರನ ಸದಜಾತ ಮುಖದಿಂದ ಉದ್ಭವಿಸಿ ಬಂದಿರ್ತಕ್ಕಂಥ ಅವ್ರು ಯಾರಿಪ್ಪ ಕೈಲಾಸದೊಳಗ ತಪ್ಪು ಮಾಡಿ ಮರ್ತ್ಯ ಲೋಕಕ್ಕೆ ಬಂದಿಳಿದು ಹೌದು ಹೌದು ಮರ್ತ್ಯ ಲೋಕದೊಳಗ ಹರಿತು 700 ವರ್ಷ ಹರಿಯದ 700 ವರ್ಷ ಈ ಜಗತ್ತನ್ನ ಸಂಚಾರಗೈದು ಹೌದು ಸೊಲ್ಲಾಪುರದ ಸಿದ್ದರಾಮೇಶ್ವರನ ಜನನಕ್ಕ ಕಾರಣೀಕರ್ತ ನೆನೆಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಹಾಲ ಮತಕ್ಕೆ ಮೂಲ ಗುರು ನನ್ನಪ್ಪ ಜಗದ್ಗುರು ರೇವಣ ಸಿದ್ದನ ಕರ್ತೃಗದಿಗಾದರೆ ಕೂಡ ಹೌದು ಎನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಸಲ್ಲಿಸುತ್ತಾ ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಸೀಗೆಯ ಶಿಕಾಸುರನ ಹೊಡೆದ ಬಾಗಿಯ ಬಂಕಾಸುರನ ಹೊಡೆದು ಹೌದು ಹೌದು ಕೆಟ್ಟ ದೈತ್ಯ ಬಾಣಾಸುರನ ಮರ್ದನವನ್ನ ಮಾಡಿ ಕಲಿಯುಗದೊಳಗ ಕರೆಸಿದ್ದ ಎಂದು ನಾಮವನ್ನು ಉಳಿಸಿರ್ತಕ್ಕಂಥ ಯಾರಿಪ್ಪ ಅವರು ನನ್ನಪ್ಪ ಶಿವಸಿದ್ಧ ಬೀರೇಶನ ಪವಿತ್ರ ಪಾದಾರವಿಂದ ಕುಸೈತ ಹೌದು ಇನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಸಲ್ಲಿಸುತ್ತಾ ವೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಹೌದು ಜನಿಸಿ ಬಂದು ಕಾಡಿದ ಗುರುವಿಗೆ ಹುಲಿಗಿಂಡವನ್ನ ತಂದುಡಿಸಿ ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಿಜಂತೆ ನಡೆಸಿರ್ತಕ್ಕಂಥ ಹೌದು ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಎನ್ನ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಹೌದು ಹೌದು ಮಾಳಿಂಗರಾಯ 4 ಮಂದಿ ಮಕ್ಕಳು ಸೋಮಣ್ಣ ಯಾರಿಪ್ಪ ಅವರು ರೆಬ್ಬರಾಯ ಬೀರಮುತ್ಯ ಕಣ್ಣುಮುತ್ಯ ಸೋಮುತ್ಯನ ಪಾದಕ್ಕಾದರೆ ಕೂಡ ಹೌದು ಎನ್ನ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ 4 ಮಂದಿ ಮಕ್ಕಳಿದ್ರು ಸಹಿತ ಸಾಕಿದ ಮಗನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಹೊನ್ನ ಹುಟ್ಟಿಗೆ ಗ್ರಾಮದ ತಂದೆ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಹೌದು ಜನಿಸಿ ಬಂದು ಸಿಂದಗಿಯ ಗಣ್ಯಾರ ನಾಡಿನ ಮ್ಯಾಲ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡವನ್ನ ತೋರಿಸಿ ನೀರಿನ ಮೇಲಿನ ಬೆಣ್ಣೆಯನ್ನ ತೆಗೆದು ಅಂಗೈಯಲ್ಲಿ ಎಡೆಗೆಯನ್ನು ಮಾಡಿ ಕಣ್ಣೂರದ ಕರೆಸಿದ್ದನಿಗೆ ಎಡೆ ಮಾಡಿ ಉಳಿಸಿರ್ತಕ್ಕಂಥ ಯಾರಿಪ್ಪ ಅವರು ನನ್ನಪ್ಪ ಕನಗಿಲ ಮಠದ ಕರ್ತ ಬುಳ್ಳಾಣ ಸಿದ್ದನ ಕರ್ತೃಗದಿಗಾದರೆ ಕೂಡ ಹೌದು ಎಲ್ಲ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಮೇಲಾಗಿ ನಮ್ಮ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಹೌದು ಇದೇ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಹಿಳಿ ಗ್ರಾಮದೊಳಗ ವಾಸನೆಗೆ ಇದಿರ್ತಕ್ಕಂಥ ಯಾರಿಪ್ಪ ಅವರು ನನ್ನಪ್ಪ ಗಂಗಲಿಂಗ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಹೌದು ಎನ್ನ ಸಂಘದ ವತಿಯಿಂದ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕಾರಣೀಕರ್ತನೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು ಮೇಲಾಗಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಹೌದು ಬಡವರ ಬಂದು ಜ್ಞಾನದ ಸಿಂಧು ಹೌದು ಭಕ್ತಿಯಿಂದ ಬಂದಿರತಕ್ಕಂತ ಭಕ್ತರ ಭವ ಬಂಧನವನ್ನು ಹೊಡೆದೋಡಿಸಿ ಅವರ ಪಾಲಿಗೆ ಬಡವರ ಬಂದು ಜ್ಞಾನದ ಸಿಂಧು ಆಗಿರ್ತಕ್ಕಂಥ ಯಾರಿಪ್ಪ ಅವರು ಕೆಟ್ಟ ಕಲಿಯುಗದೊಳಗ ನಡೆದಾಡುವ ದೇವರು ಮಾತನಾಡುವ ದೇವರು ಹೌದು ಹೌದು ನನ್ನಪ್ಪ ಪುಂಡಲಿಂಗ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಏನ್ ಮಾಡಕತ್ತೀರಿ ಎನ್ನ ಸಂಘದ ವತಿಯಿಂದ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದು ಹೌದು ಅದರಂತೆ ಇವತ್ತಿನ ದಿವಸ ನನ್ನಲ್ಲಿರ್ತಕ್ಕಂಥ ಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿಸಲಾಕ ಪ್ರಯತ್ನ ಪಡ್ತಿರ್ತಕ್ಕಂಥ ಯಾರಿಪ್ಪ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹೌದು ಸುಕ್ಷೇತ್ರ ಹಿರೇಬೇನೂರ ಗ್ರಾಮದ ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಹಾಗೂ ಬೀರದೇವರ ಪಾದಕ್ಕೂ ಎಲ್ಲ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದು ಹೌದು ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನಾಗ್ಯದಪ್ಪ ನನ್ನಪ್ಪ ಪುಂಡಲಿಂಗ ಮುತ್ತನ ಜಾತ್ರೆಯನ್ನು ಹಮ್ಮಿಕೊಂಡು ಹೌದು ಮೂಕು ಕುಂದಿಸಬಾರದು ಜಾಗರಣೆಯನ್ನು ನಡೆಸಬೇಕು ತಿಳಿದುಕೊಂಡು ಏನ್ ಮಾಡ್ಯಾರು 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿದ್ದಾಗಿದೆ ಸೋಮಣ್ಣ ಹೌದು ಯಾವ್ಯಾವ್ರಿಪ್ಪ ಅವು ಯಾವ್ಯಾವನ್ನು ಅಂತ ಆಗಲೇ ಶ್ರೇಷ್ಠ ಕಲಾವಂತರು ಹೇಳಿದಾಗದ ಹೌದು ಹೇಳಾರು ಅವು ಯಾವ ತಾಲೂಕ ಯಾವ ಜಿಲ್ಲಾ ಎಲ್ಲಿಂದ ಬಂದಾವ ಏನ್ ಗಾಡಿ ಮೇಲೆ ಬಂದವ ಕ್ಲೋಜರ್ ದಾಗ ಬಂದವ ಅನ್ನುವಂಥದ್ದೆಲ್ಲ ಹೇಳ್ಯಾರು ಹೌದು ಹೇಳಾರು ಹಳ್ಳಿ ಮಿಳಿ ಅದೇ ಸಾಕ್ಷರದಾಗ ಏನು ಉಳಿದಿಲ್ಲ ಸೋಮಣ್ಣ ಹೌದು ಹೌದು ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ಕಡಿ ಒಂದು ಮಾತನ್ನ ಹಿಂಗ ಹೇಳ್ತಾರ ಸೋಮಣ್ಣ ಏನ್ ಹೇಳಾರು ಸರ್ವಜ್ಞ ಮೂರ್ತಿಗಳು ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಹೌದು ಹೊನ್ನೆ ಮೊದಲು ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಹೌದು ಹೌದು ಶಿವಪಥವನ್ನರಿಯಲು ಗುರುಪಥವ ಮೊದಲು ಅಂತ ಹೇಳಿದ್ರು ಹೌದು ಹೌದು ಹೇಳಾರಲ್ರಿಪ್ಪ ಇವತ್ತಿನ ದಿವಸ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿನಲ್ಲ ಸೋಮಣ್ಣ ಏನ್ ಮಾಡ್ಬೇಕು ಕುಂಬಾರಗ ಗಡಿಗೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮಣ್ಣು ಅನ್ನುವಂಥದ್ದು ಮೂಲ ವಸ್ತು ಮೊದಲ ಬೇಕು ಹೌದು ಬೇಕು ಹಂಗೇನು ನಮ್ಮ ಅವ್ವನ ಬೆಳಗದ ಮೇಲೆ ಮೈ ಮೇಲೆ ಹಾಕೊಳ್ಳೋಕೆ ಒಡವೆ ವಸ್ತ್ರ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು ಚಿನ್ನಾಭರಣ ಅನ್ನುವಂಥ
ಅನ್ನುವಂಥದ್ದು ಮೊದಲ ಬೇಕು. ಹೌದು ಹೌದು ಹಂಗೇನು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿರ್ತಕ್ಕಂತ ಶರೀರ ಹೌದ್ ಆ ಶಿವನನ್ನ ಕೂಡಬೇಕಾಗಿತ್ತು. ಈ ಶಿವಸ್ಥಾನದೊಳಗ ಶಿವನನ್ನ ಹೊಲ್ಸ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರ ಏನು ಮಾಡ್ಬೇಕು? ನಿನಗ ಗುರು ಅನ್ನತಕ್ಕಂಥವ ಮೊದಲು ಬೇಕು ಮೊದಲು ಬೇಕು ಮೊದಲು ಬೇಕಂತ ಹೇಳಿ. ಹೌದು 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 ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತ್ತಿಟ್ಟರೆ ಡಿವಿಜಿ ಹೇಳ್ಯಾನ ಸುಮೋಣ. ಹೌದು ಹೇಳಲ್ರಿಪ್ಪ. ಅದಕ್ಕ ಗುರುವಿನ ಬದಲದೊಳಗೆ ಇಂಗ್ಲಿಷ್ ದಾಗ ಒಬ್ಬ ಕವಿ ಹೇಳ್ತಾನವ, ಏನ್ ಹೇಳಾನು? ನೇಚರ್ ಇಸ್ ಮೈ ಟೀಚರ್, ವರ್ಲ್ಡ್ ಇಸ್ ಮೈ ಯೂನಿವರ್ಸಿಟಿ ಅಂತ ಹೇಳ್ದವ. ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ? ಇವತ್ತಿನ ದಿವಸ ನಾವು ತಾಯಿ ಗರ್ಭದೊಳಗೆ ಜನಿಸಿ ಬಂದ ಮೇಲೆ ಹೌದು ಮೊದಲನೇ ಗುರು ತಾಯಿ ಅಂತ ಕರೆದಾರ ಸುಮೋಣ. ಹೌದು ಕರ್ದಾರು. ತಾಯಿಯಿಂದ ಕಲಿತೀವಿ, ತಂದೆಯಿಂದ ಕಲಿತೀವಿ, ಶಾಲೆ ಒಳಗ ಶಿಕ್ಷಕರಿಂದ ಕಲಿತೀವಿ, ಹೌದು ಹೌದು ಕೂಡಿರ್ತಕ್ಕಂಥ ಗುರು ಹಿರಿಯರಿಂದ ಕಲಿತೀವಿ. ಕಲಿತೀವಿ. ಹಂಗೇನು ಪ್ರಕೃತಿ ಸೌಂದರ್ಯದಿಂದ ನಾವು ಒಂದಾನೊಂದು ಕಲಿತೇವೆ ತಿಳಿದುಕೊಂಡು ಹೌದು ಆ ಪ್ರಕೃತಿ ಸೌಂದರ್ಯಕ್ಕೆ ಸಹಿತ ಗುರುವಿಗಾಗಿ ಹೊಲಿಸ್ಯಾರ ಸೋಮೋಣ. ಹೌದು ಹೌದು ಹೌದ್ರಿಪ್ಪ. ಅದಕ್ಕಿರ್ಲಿ ಹಿನಾಯ್ದು ಸುರುವಿನ ತಂದೆ ಐತಿ. ಹೌದು ಗೊಳ್ಳಾಗ್ಲಾರ್ದೆ ಹೆಚ್ಚಿಗೆ ಮಾತುಗಳನ್ನು ಮಾತಾಡ್ಲಾರ್ದೆ ಮಾತಾಡ್ಲಾರ್ದೆ ಒಂದ್ ಆಗದೇನ್ ಸೋಮೋನ್ ಟೈಮ್ ಒಂದ್ ಮ್ಯಾಗ ಆಗ್ಯದ್ರಿಪ್ಪ. ಒಂದ್ ಮ್ಯಾಲ ಆಗ್ಯದ. ಹೌದು ಎಲ್ಲಾ ಗುರು ಹಿರಿಯರು ಹೌದು ಹುಡುಗಿ ಕೊಳ ಕಟ್ಟ್ಯಾರ ಕರೆ ಹೌದು ಅವ್ರ ಮುಂದಿನ ತಂದಿಗೆ ಏನಾಗ್ ತಿಳ್ಕೊಳಕ್ ಸೋಮೋಣ. ಹೌದು ಎಲ್ಲಾ ಗುರು ಹಿರಿಯರು ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ನಮ್ದಿಂದೇ ಚಾಲು ಹಾಲು ಮತ್ತದಾಗ ಪ್ರಶ್ನೆ. ಹೌದಾ? ಪ್ರಶ್ನೆ ಚಾಲು. ಅದಕ್ಕಿರ್ಲಿ ಸಂತೋಷನ ಸುಮೋಣ. ಹೌದ್ರಿಪ್ಪ. ಯಾಕಂತ ಕೇಳಿ ಇವತ್ತಿನ ದಿವಸ ಕನಕ ಬಂದಿವ ಮೇಲೆ ಅಂಜಾದಕ್ಕ ಅಳ್ಕಾದ್ಯಾಕ ಹೌದಾ? ಕುಸ್ತಿ ಚೋಟಿ ಹಾಕಿದ್ವಿ ಅಲ್ವಾ? ಕೆದಕ್ ಅಂದದ್ರಿಪ್ಪ. ನಾಯಕ್ ಸೋಲಲೆಕ್ಕ ಅಚ್ಚ ಕಡೆ ಮಾತಾಡಕ್ ಸೋಲಲ್ಲ. ಸೋಲಕ್ಕ. ಹೌದಲ್ಲ? ಹೌದಾ? ಅದಕ್ಕಿರ್ಲಿ ನೇರವಾಗಿ ಹಾಲು ಮತದೊಳಗೆ ಏನು ಕೇಳೋದು ಪ್ರಶ್ನೆ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ? ಇವತ್ತಿನ ದಿವಸ ನೀವು ನಾನು ಪ್ರಶ್ನೆ ಉತ್ತರ ಹೇಳಬಾರ್ದಂತ ಕೇಳಂಗಿಲ್ಲ. ನಾನು ಹೌದಾ? ಹೇಳಬೇಕಂತ ಹೇಳಿ ಪ್ರಶ್ನೆ ಕೇಳ್ತೀನಿ. ಹೌದು ಕೇಳ್ರಿಪ್ಪ. ಯಾಕಂತ ಕೇಳಿದ್ರೆ ಪ್ರಶ್ನೆಯನ್ನು ಬಹಳ ದೊಡ್ಡ ಸುಮೋಣ. ಹೌದಾ? ಎಲ್ಲಾ ಗುರು ಹಿರಿಯರಿಗೆ ತಿಳಿಯುವಂತ ಪ್ರಶ್ನೆ. ಹೌದ್ ಏನು ಪ್ರಶ್ನೆ ಅಪ್ಪ ಅಂತ ಕೇಳಿದ್ರೆ ಶಿವಸಿದ್ಧ ವೀರೇಶ್ವರ ಹೌದಾ? ತಂದೆ ಬರಮ ದೇವರ ತಾಯಿ ಸೂರಮ್ಮ ದೇವಿಯ ಪುಣ್ಯ ಗರ್ಭದೊಳಗ ಜನ್ಮೆತ್ತಿ ಬಂದ. ಹೌದು ಜನ್ಮತ್ತಿ ಬಂದ. ಹುಟ್ಟಿದ 13 ದಿವಸಕ್ಕ ತಾಯಿ ಅನ್ನಗಲಿ ಕೆಟ್ಟ ಕಾಂತಾರವನ್ನ ಸೇರ್ದ. ಹೌದು ಮುಂದೆ ಅಕ್ಕ ಮಾಯವನ ಕೈಯಾಗ ಸಿಕ್ಕಿ ಜಾಕಿ ಜತ್ತನಾದ. ಆದ. ಹೌದಲ್ಲ? ಹೌದು. ಇಲ್ಲಿ ಒಂದು ಮಾತು ಏನು ಕೇಳದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ? ತಾಯಿ ಸೂರಮ್ಮ ದೇವಿ ಹೊಟ್ಟೆಯಾಗಿದ್ದಾಗ ಕಳಿವಿ ನಾರಾಯಣಗೌಡ ಸೋದರ ಮಾವ ಹೌದ್ ಮೋಸದಿಂದ ಎಲ್ಲಿ ಹೆಣ್ಣು ಹುಡ್ತದ್ರ ನಾನು ಗಂಡಿಗೆ ಮೂಲ ಆಗ್ತದ, ಗಂಡು ಹುಡ್ತಂದ್ರ ಹೆಣ್ಣಿಗೆ ಮೂಲ ಅಂತ ತಿಳ್ಕೊಂಡು ಹೆಣ್ಣಿಗೆ ಮೂಲ ಆಗ್ತದ, ಅದಕ್ಕೆ ಅಲ್ಲೇ ಜೀವ ಹೊಡಿಬೇಕಂತ ತಿಳಿದುಕೊಂಡು ಹೌದು ವಿಷದ ಬುತ್ತಿಯನ್ನು ಕೊಟ್ಟು ಕಳಿಸ್ದ. ಹೌದ್ ಅವಾಗ್ನು ನಾರಾಯಣಗೌಡನ ಕೆಲಸ ಆಗಲಿಲ್ಲ. ಆಗ್ಲಿಲ್ಲ. ಮುಂದೆ ಹೆರಿಗೆ ಸಮಯದೊಳಗೆ ಸೂಲಿಗಿತ್ತರಿ ಕೊಟ್ಟು ಹಚ್ಕೊಡ್ದ. ಹೌದು ಅವಾಗ ಸೂಲಿಗಿತ್ತಿ ಸುಬ್ಬವ ನಡಹಿಡಿನಾಗ ಅವನು ಒತ್ತು ತಂತು ಮುರ್ದ, ಬಾಯಿನ ಹಲ್ಲು ಮುರ್ದ. ಹೌದು ಹೌದು ಅವಾಗ್ನು ನಾರಾಯಣಗೌಡನ ಕೆಲಸ ಆಗಲಿಲ್ಲ. ಹೌದು ಹೌದು ಮುಂದೇನಪ್ಪಾ ಅಂತ ಕೇಳಿದ್ರೆ ಜ್ಯೋತಿಷಗಾರನಾಗಿ ಬಂದು ದುಡ್ಡುಬಿಡಿಕೆನ ವೇಷ ತೊಟ್ಟಪ್ಪ ಸುಳ್ಳು ಭವಿಷ್ಯ ಹೇಳ್ದ. ಹೌದು ಹೌದು ಏನು ಭವಿಷ್ಯ ಹೇಳ್ದ ಸೋಮಣ್ಣ? ಏನ್ ಹೇಳಿದ್ರಿಪ್ಪ? ಈ ಹುಟ್ಟಿರ್ತಕ್ಕಂಥ ತಂದನಿಂದ ಭೂಮಿಗೆ ಒಳ್ಳೇದಲ್ಲ, ಸೀಮಿಗೆ ಒಳ್ಳೇದಲ್ಲ, ತಾಯಿ ತಂದಿಗೆ ಒಳ್ಳೇದಲ್ಲ, ಹೌದು ಹೌದು ಬಂಧು ಬಳಗಕ್ಕೆ ಒಳ್ಳೇದಲ್ಲ, ಕಾಸು ಸೋದರ ಮಾವನ ಮರಣದ ಅಂತ ಹೇಳ್ದ. ಹೌದಾ? ಅವಾಗ ತಾಯಿ ಸೂರಮ್ಮ ದೇವಿಗೆ ಮುಗಿದು ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಚಿಕ್ಕಿ ಕಡ್ದು ತಲೆ ಮೇಲೆ ಬಿದ್ದಂಗಾಯ್ತು. ಗೊತ್ತಾಯ್ತು. ಅವಾಗ ಇದಕ್ಕೆ ಪರಿಹಾರ ಏನಂದ ಕಾಲಕ್ಕೆ ಕಳಿವಿ ನಾರಾಯಣಗೌಡ ಜ್ಯೋತಿಷ ರೂಪದಾಗಿರ್ತಕ್ಕಂತ ಕಳಿವಿ ನಾರಾಯಣಗೌಡ ಹೇಳ್ತಾನ, ಏನ್ ಹೇಳಿದ್ರಿಪ್ಪ? ಈ ಕೂಸಿಗೆ ಒಯ್ದು ಕೆಟ್ಟ ಕಾಂತಾರದೊಳಗೆ ಬಿಟ್ಟು ಬಂದ್ರೆ ಮಾತ್ರ ಹೌದು ಒಳ್ಳೇದಾಗ್ತದ ಅಂದ. ಹೌದ್ ಇಲ್ಲಿ ಏನು ಪ್ರಶ್ನೆ ಕೇಳದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಪ್ರಶ್ನೆ? ನಾರಾಯಣಗೌಡರೇ ಸುಳ್ಳು ಭವಿಷ್ಯ ಹೇಳಣ. ಹೌದು ಹೇಳಲು. ಈ ಕಂದನಿಂದ ಭೂಮಿಗೆ ಒಳ್ಳೇದಲ್ಲ, ಸೀಮಿಗೆ ಒಳ್ಳೇದಲ್ಲ, ಹೌದ್ ತಾಯಿ ತಂದಿಗೆ ಒಳ್ಳೇದಲ್ಲ ಅಂತ ಸುಳ್ಳು ಭವಿಷ್ಯ ಹೇಳಣ. ಹೌದು ಹೇಳಣ. ಹಂಗಾದ್ರೆ ಬೀರದೇವರ ಖರೆ ಭವಿಷ್ಯ ಏನಿತ್ತು? ಹೌದಾ? ಏನು ವೀರದೇವರ ಖರೆ ಭವಿಷ್ಯ ಏನಿತ್ತು? ಬೀರದೇವರ ನಿಜವಾದ ಭವಿಷ್ಯ ಏನಿತ್ತು ಅನ್ನುವಂಥದ್ದು ಹೌದು ಒಂದು ನೇರವಾಗಿ ಪ್ರಶ್ನೆ. ಹೌದ್ ಈ ಪ್ರಶ್ನೆ ಕೊಟ್ರೆ ಹೆಂಗ್ ಹೇಳ್ಬೇಕು ಸೋಮಣ್ಣ ಅವ್ರ? ಹೆಂಗ್ ಹೇಳ್ಬೇಕ್ರಿಪ್ಪ? ಇವತ್ತಿನ ದಿವಸ ಉತ್ತರ ಅರ್ಧಂಬರ್ಧ ಆಗಿರಬಾರ್ದು. ಹೌದಾ? ನೇರವಾಗಿ ಅವನ ಭವಿಷ್ಯ ಏನಿತ್ತು ಅನ್ನುವಂಥದ್ದು ಹೆಂಗ್ ಬರ್ಬೇಕಂತ ಕೇಳಿದ್ರೆ ಹಿಂಗ ತೆಳಗ ನೀರ್ ಹೊಡೆದ ಹೆಂಗ್ ಆಗ್ತದ ನೋಡು, ಹೌದಾ? ಹಂಗ ಸಿದ್ಧಾರ್ಥಿಯಾಗಿ ಮಾತು ಬರ್ಬೇಕು. ಚರ್ರ ಅನ್ಬೇಕ್ರಿಪ್ಪ. ಎಲ್ಲರ ಅರ್ಧಂಬರ್ಧ ಉತ್ತರ ಹೇಳಿ ಡಬ್ಬಿ ಬಡದು ಗುಬ್ಬಿ ಆಗ್ತಾ ಯಾರು ಮಾಡ್ತಾರ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಅಚ್ಚ ಕಡೆ ಸರ್ ಏನು ಹೇಳೋದಿಲ್ಲ, ಅಲ್ಲಿ ಕೆಳ ಕೂತು ಮಾತಾಡ್ತಾರ ನೋಡವ. ಯಾರಿಪ್ಪ? ಹೊಂತಿನ ಗಡ್ಡ ಬಿಟ್ಕೊಂಡು ಹೌದಾ? ಸಿದ್ದೋಣ. ಅವನಿಗೆ ಹೇಳೋದಾರ. ಹೌದೌದು ಅದಕ್ಕೆ ಇದೊಂದು ಪ್ರಶ್ನೆ ಐತಿ. ಹೌದು. ಇನ್ನ ಒಂದೇನಪ್ಪಾ ಅಂತ ಕೇಳಿದ್ರ ಇನ್ನೊಂದೇನ್ರಿಪ್ಪ ಪ್ರಶ್ನೆ? ಬೀರಣ್ಣ ದೇವ್ರಿಗೆ ಎಲ್ಲಿ ಬಿಟ್ಟರು ಸೋಮಣ್ಣ? ಎಲ್ಲಿ ಬಿಟ್ಟಾರಿಪ್ಪ? ಗಾಡೆ ರುದ್ರ ಭೂಮಿ ಕುದಲಿಗೆ ನಂದನವನ. ಹೌದೌದು ಅಲ್ಲಿ ಬಿಟ್ರು ಕಂಚಾಳ ಮರಕ್ಕ ತೊಟ್ಟಿಲ ಕಟ್ಟಿ ಬಂದ್ರೆ ಕಂಚಾಳ ಮರಕ್ಕ ಈ ಸದ್ಯ ನಾವು ಆಲದ ಮರ ಅಂತ ಕರಿತೀವಿ. ಕರಿತೀವಿ. ಇಲ್ಲಿ ಒಂದೇನು ಮಾತು ಕೇಳದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತ. ಹೌದು ಇವತ್ತಿನ ದಿವಸ ಜಗ ಸುತ್ತಿ ಜಗ ತಿರುಗಾಡದವ್ರು ಸಹಿತ ಅದನ್ನೇ ಹೇಳ್ತಾರೆ, ನಾವು ಅದ ಹೇಳಕತ್ತೀವಿ. ಹೌದೌದು. ಏನಪ್ಪಾ ಅಂತ ಕೇಳಿದ್ರೆ ಕಾಡ ರುದ್ದರ ಭೂಮಿ. ಹೌದು ಕಾಡ ರುದ್ದರ ಭೂಮಿ. ಕೊದಲಿಗೆ ನಂದನವನ. ಹೌದ್ ಕಾಡ ರುದ್ದರ ಭೂಮಿ
ಹೌದು ರುದ್ರ ಭೂಮಿ ಅಂದ್ರೆ ಸ್ಮಶಾನ ಭೂಮಿ ಗತ್ತಾರ. ಹೌದು ಸ್ಮಶಾನ ಭೂಮಿ ರುದ್ರ ಭೂಮಿ ಆದ್ರ ಮೊದಲಿಗೆ ನಂದನವನ ಹೆಂಗಾಯ್ತು ಹೆಂಗಾಯ್ತು ಬೇಕಲ್ಲ ಸೋಮಣ್ಣ. ಹೌದು ಹೇಳ್ತಾರು. ರುದ್ರ ಭೂಮಿ ಅಂದ್ರೆ ಸ್ಮಶಾನ ಭೂಮಿಗೆ ರುದ್ರ ಭೂಮಿ ಅಂತ ಕರೀತಾರ. ಕರೀತಾರ. ಕಾಡ ರುದ್ರ ಭೂಮಿ ಹೋಗಿ ಮೊದಲಿಗೆ ನಂದನವನ ಹೆಂಗಾಯ್ತು ಹೆಂಗಾಯ್ತು ಅದು ಯಾಕೆ ಕರೆದ್ರು ಹೌದು ಅನ್ನುವಂತ ಒಂದು ಸಣ್ಣ ಪ್ರಶ್ನೆ ಅದಾವ. ಹೌದು ಹೌದು ನೀವು ಈ ಪ್ರಶ್ನೆ ಕೂತ್ರೆ ಹೇಳೇ ಹೇಳ್ತೀರಿ ಅನ್ನುವಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇವತ್ತಿನ ದಿವಸ ಡೊಳ್ಳಿನ ಪದಗಳನ್ನ ಯಾಕೆ ಹಚ್ಚಬೇಕು ಸೋಮಣ್ಣ? ಯಾಕೆ ಹಚ್ಬೇಕ್ರಿಪ್ಪ? ಡೊಳ್ಳಿನ ಪದಗಳನ್ನ ಯಾಕೆ ಹಚ್ಚಬೇಕು? ಪುಂಡಲಿಕ ಮುತ್ತನ ಜಾತ್ರೆನೇ ಯಾಕೆ ಮಾಡಬೇಕು? ಯಾಕೆ ಮಾಡ್ಬೇಕು? ಎರಡು ಹುಡುಗರು ಮಾತಾಡ್ತಿದ್ವು ಅತ್ತವು. ಏನ್ ಮಾತಾಡ್ತಿತ್ತು ಹುಡುಗರು? ನಾ LKG UKG ಶಾಲೆ ಹೋಗ್ತಿದ್ವು ಹುಡುಗರು ಮಾತಾಡ್ತಿದ್ವು. ಹೌದು ಒಂದ್ ಹುಡುಗತ್ತ ಸೋಮಣ್ಣದು ಏನತ್ತು? ಏ ದೋಸ್ತ ಇವತ್ತು ನಮ್ಮ ಶಾಲ್ಯಾಗ ಜಾದು ಮಾಡೋರು ಬಂದಿರು, ಏನ್ ಬಾರಿ ಜಾದು ಮಾಡಿದ್ರು ಅಂತದು. ಹೌದು ಹೌದು ಅವಾಗ ಹಂತದಲ್ಲಿ ಜಾದು ಮಾಡ್ಯಾರ ಅಂದ ಕೂಡಲೇ ನಾವು ಜಾದು ನೋಡಿರ್ತಕ್ಕಂಥ ಹುಡುಗ ಸೋಮಣ್ಣ ಏನ್ ಹೇಳ್ತಾನಪ್ಪ? ಏ ದೋಸ್ತ ಕೈಯಾಗ ಕೋಲ್ ಹಾಕಿ ಹಿಂಗ ಹಿಂಗ ತಿರುಗಿಸಿ ಕೊಟ್ಟ, ಎಲ್ಲಾರ್ಗಿ ಕೊಟ್ಟ ಮೈಸೂರು ಪಾಕ ಇತ್ತು, ಹೌದು ಎಲ್ಲಾರ್ಗಿ ತಿನ್ಲಾಕ ಕೊಟ್ಟ, ಎಷ್ಟು ರುಚಿ ಇತ್ತು ಅಂತದ ಹುಡುಗ. ಹೌದು ಹೌದು ಅವಾಗ ಜಾದು ಕೇಳಿರ್ತಕ್ಕಂಥ ಹುಡುಗ ಹೇಳ್ತದ, ಏನ್ ಹೇಳ್ತಾರಪ್ಪ? ಏ ಆ ಸುಳಿ ಮಗ ಏನು ಮಾಡ್ತಾನ ಜಾದು, ಮನ್ಯಾಗ ನಮ್ಮ ಅಪ್ಪ ಮಾಡ್ತಾನ ಜಾದು ಅಂತತಿ. ಹೌದು ಹ್ಯಾಂಗ? ಏ ನಿಮ್ಮ ಅಪ್ಪ ಏನ್ ಮಾಡ್ತಾನ ಜಾದು ಅಂದ ಕೂಡಲೇ ನಾವು ಹುಡುಗ ಹೇಳ್ತ ಸೋಮಣ್ಣ ಏನ್ ಹೇಳ್ತಾರಪ್ಪ? ಏ ದೋಸ್ತ ಏನೂ ಇಲ್ಲ, ರಾತ್ರಿ ಊಟ ಮಾಡಿ ಮಕ್ಕಳಾಗ ನನ್ನ ಮಗಲಾಗ ಮಕ್ಕೊತಾನ, ಹೌದಾ? ಮುಂಜಾನೆ ಎದ್ದು ನೋಡೋಣ ನಮ್ಮ ಮೌನ್ ಕೂಡ ಹೊರಗೆ ಬರ್ತಾನ ಅಂದ. ಹೌದು 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 ಒಂದು ಜಾದು. ಇನ್ನ LKG UKG ಸಾಲಿಗೆ ಹೋಗ್ಲಕತ್ತಾರ, ಡಿಗ್ರಿ ಮುಗ್ದವ್ರಂಗ ಮಾತಾಡ್ತಾರ, ಮಾತುಗಳನ್ನ ಹೇಳಕತ್ತಾರ ಸುಮಣ್ಣ. ಹೌದು ಹೌದು ಅಂತ ಹುಡುಗರಿಗೆ ಬೀರದೇವ್ರ ಅಂದ್ರೆ ಯಾರು, ರೇವಣ ಸಿದ್ಧ ಅಂದ್ರೆ ಯಾರು, ನಗರ ಸಿದ್ಧ ಅಂದ್ರೆ ಯಾರು, ಕುಂಡಲಿಂಗ ಮುತ್ತೆ ಅಂದ್ರೆ ಯಾರು, ಸಿದ್ಧಲಿಂಗ ಮುತ್ತೆ ಅಂದ್ರೆ ಯಾರು, ಮುಗಳಕೊಡಿ ಎಲ್ಲಾ ಲಿಂಗ ಮುತ್ತೆ ಅಂದ್ರೆ ಯಾರು ಹೌದು ಹೌದು ಅನ್ನುವಂಥದ್ದು ತಿಳಿಸೋ ಸಂಬಂಧ ಡೊಳ್ಳಿನ ಪದಗಳನ್ನು ಹಚ್ಚಬೇಕಾಗದ ಸುಮಣ್ಣ. ಹೌದು ಹೌದ್ರಿಪ್ಪ. ಅದಕ್ಕೆ ಇಲ್ಲಿ ಹೆಚ್ಚಿಗೆ